ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ NDA ವರ್ಸಸ್ INDIA ಒಕ್ಕೂಟ ಅಂತ ಹೇಳಲಾಗ್ತಾ ಇದೆ. ವಿಚಾರ ಏನಂತಂದ್ರೆ DCM DK ಶಿವಕುಮಾರ್ ಅವರು KPCC ಅಧ್ಯಕ್ಷರು ವಿಧಾನಸಭಾ ಚುನಾವಣೆಗೂ ಮುನ್ನ ಮೇಕೆದಾಟು ಯೋಜನೆ ವಿಚಾರವಾಗಿ ನಮ್ಮ ನೀರು ನಮ್ಮ ಹಕ್ಕು ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಹೋರಾಟವನ್ನು ಮಾಡಿದರು. ಈಗ ಅದೇ ಇಂಡಿ ಒಕ್ಕೂಟದ ಪಕ್ಷ ಒಂದು DMK ಪಕ್ಷ ತಮ್ಮ ಪ್ರಣಾಳಿಕೆಯಲ್ಲಿ ಮೇಕೆದಾಟು ತಡೆ ಮಾಡ್ತೀವಿ, ಇಂಡಿ ಒಕ್ಕೂಟ ಗೆದ್ದಿದ್ದೆ ಆದರೆ ಅಂತ ಹೇಳಿದ್ದಾರೆ. ಬುಧವಾರ ಬಿಡುಗಡೆ ಮಾಡಿಸಿರುವಂಥ ಪ್ರಣಾಳಿಕೆಯಲ್ಲಿ ಅದನ್ನು ಘೋಷಣೆ ಮಾಡಲಾಗಿದೆ. ಹಾಗಾದರೆ ಇಂಡಿ ಒಕ್ಕೂಟ ಗೆದ್ದಿದ್ದೆ ಆದರೆ ಮೇಕೆದಾಟು ಯೋಜನೆ ತಡೆ ಮಾಡ್ತಾರಾ? ಇದಕ್ಕೆ DCM DK ಶಿವಕುಮಾರ್ ಅವರು ಒಪ್ಕೊಳ್ತಾರಾ? ರಾಜ್ಯ ಕಾಂಗ್ರೆಸ್ ಒಪ್ಪಿಕೊಳ್ಳುತ್ತಾ? ಚರ್ಚೆಗಳು ಶುರುವಾಗಿದೆ. ಅವರದೇ ಮೈತ್ರಿ ಪಕ್ಷ ಇವತ್ತು ತಮಿಳುನಾಡಿನಲ್ಲಿ ಖ್ಯಾತೆ ತೆಗೆದಿದೆ. ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾಗಿರುವಂಥದ್ದು ಮೇಕೆದಾಟು ಯೋಜನೆ. DCM DK ಶಿವಕುಮಾರ್ ಅವರ ಕನಸಿನ ಯೋಜನೆಗಳಲ್ಲಿ ಒಂದಾಗಿರುವಂಥದ್ದು ಮೇಕೆದಾಟು ಯೋಜನೆ. ಆ ಮೇಕೆದಾಟು ಯೋಜನೆಯ ವಿಚಾರವಾಗಿ ಆ ಭಾಗಕ್ಕೆ ತೆರಳಿ, ಕೂಡಲ ಸಂಗಮದ ಬಳಿ ತೆರಳಿ ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಿ ಮೇಕೆದಾಟು ಯೋಜನೆ ಮಾಡಿಯೇ ಸಿದ್ಧ, ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಹೋರಾಟವನ್ನು ಮಾಡಿದರು ಅಂದು DK ಶಿವಕುಮಾರ್ ಅವರು. ಇಂದು ಈ ವಿಚಾರವಾಗಿ ಏನು ಹೇಳ್ತಾರೆ? ಅವರದೇ ಮೈತ್ರಿ ಪಕ್ಷ ಇಂಡಿ ಒಕ್ಕೂಟ ಗೆದ್ದಿದೆ ಆದರೆ ಅದನ್ನು ಮಾಡೋಕ್ಕೆ ಬಿಡೋದೇ ಇಲ್ಲ ಅಂತ ಹೇಳಿದ್ದಾರೆ ತಮ್ಮ ಮ್ಯಾನಿಫೆಸ್ಟೋದಲ್ಲಿ, ಪ್ರಣಾಳಿಕೆಯಲ್ಲಿ. ನೋಡಿ, ಇದೇ ವಿಚಾರವಾಗಿ ರಿಪಬ್ಲಿಕನ್ 3 ಪ್ರಶ್ನೆಗಳನ್ನು ಎತ್ತಿದೆ. 3 ಪ್ರಶ್ನೆಗಳನ್ನು ಎತ್ತಿರುವಂಥದ್ದು. ಆ 3 ಪ್ರಶ್ನೆಗಳು ಕೂಡ ಈಗ ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. DMK ಗೆದ್ರೆ, ಇಂಡಿ ಒಕ್ಕೂಟ ಗೆದ್ರೆ ಮೇಕೆದಾಟು ಯೋಜನೆ ಸ್ಟಾಪ್ ಆಗುತ್ತಾ? ಈ ವಿಚಾರವಾಗಿ 3 ಪ್ರಶ್ನೆಗಳನ್ನು ರಿಪಬ್ಲಿಕ್ ಕನ್ನಡ ಎತ್ತಿದೆ. ಮೊದಲನೇ ಪ್ರಶ್ನೆ, ವಿಧಾನಸಭೆ ಚುನಾವಣೆಗೆ ಕೊಟ್ಟ ಭರವಸೆ ಲೋಕಸಭಾ ಚುನಾವಣೆ ಹೊತ್ತಿಗೆ ಕಣ್ಮರೆ ಆಗುತ್ತಾ? ಎರಡನೇ ಪ್ರಶ್ನೆ, DMK ಪ್ರಣಾಳಿಕೆಯಿಂದ ಮೇಕೆದಾಟು ವಿಚಾರ ಕೈಬಿಡೋಕ್ಕೆ ಹೇಳ್ತಾರಾ DK ಶಿವಕುಮಾರ್ ಅವರು? ಮೂರನೇ ಪ್ರಶ್ನೆ, ಮೌನವಾಗಿದ್ದು ಮೇಕೆದಾಟು ಯೋಜನೆ ವಿಚಾರವಾಗಿ ಮೋಸ ಮಾಡ್ತಾರಾ DCM ಅವರು ಅನ್ನುವ 3 ಪ್ರಶ್ನೆಗಳನ್ನು ಎತ್ತಿ ಈಗ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ R ಅಶೋಕ್ ಅವರು ಮಾತಾಡಿದ್ದಾರೆ ನೋಡಿ. ಹೋಗಿ ಸ್ನಾನ ಪ್ರಾರಂಭ ಮಾಡಿದಾಗ ಮೇಕೆದಾಟು ಆ ನದಿಯಲ್ಲಿ ಹೋಗಿ ಸ್ನಾನ, ಮೈ ತುಂಬ ಸ್ನಾನ ಮಾಡಿದ್ರು DK ಶಿವಕುಮಾರ್ ಅವರು. ಈಗ ಬೆಂಗಳೂರಲ್ಲಿ ಸ್ನಾನಕ್ಕಲ್ಲ, ಮಖ ತೊಳ್ಕೊಳಕ್ಕೆ ನೀರಿಲ್ಲ. ಈಗ ಸ್ನಾನಕ್ಕೆ ಬೇಡ, ಇವರೇನೋ ಫುಲ್ ಸ್ನಾನ ಮಾಡಿದ್ರು, ಮಖ ತೊಳೆಯೋಕ್ಕೂ ನೀರಿಲ್ಲ. ನಿಮಗೆ INDA ಮೈತ್ರಿ ಮುಖ್ಯನ ಅನ್ನೋ ಒಂದು ಪರ್ವ ಕಾಲದಲ್ಲಿ ನೀವೆಲ್ಲ ನಿಂತಿದ್ದೀರ. ಈಗ ಡಿಸೈಡಿಂಗ್ ಫ್ಯಾಕ್ಟರ್, ರಾಜ್ಯ ಜನ ನಿಮ್ಮನ್ನು ನಂಬಬೇಕು, ನೀವು ಒಳ್ಳೆಯವರು, ನುಡಿದಂತೆ ನಡೆಯುವಂಥವ್ರು ಅಂತ ತೋರಿಸ್ಬೇಕಾದ್ರೆ ನೀವು ಯಾರ ಪರ ಅಂತ ಇವಾಗ ತೀರ್ಮಾನ ಮಾಡಬೇಕು. ಮೈತ್ರಿನ, ರಾಜ್ಯದ ಹಿತನ. ಪ್ರಾರಂಭ ಮಾಡಿದಾಗ ಮೇಕೆದಾಟು ಆ ನದಿಯಲ್ಲಿ ಹೋಗಿ ಸ್ನಾನ, ಮೈ ತುಂಬ ಸ್ನಾನ ಮಾಡಿದ್ರು DK ಶಿವಕುಮಾರ್ ಅವರು. ಈಗ ಬೆಂಗಳೂರಲ್ಲಿ